ನಮಸ್ಕಾರ, ಆದಾಬ್, ಜೈ ಭೀಮ್. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗ್ಗವರಪು. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸರ್ಕಲ್. ಗುಜರಾತ್ನ ವಡೋದರಾದಲ್ಲಿ ಒಂದು ಕಾಲೇಜು ಕಾರ್ಯಕ್ರಮ. ಆ ಕಾಲೇಜು ಕಾರ್ಯಕ್ರಮದ ಬ್ಯಾನರ್ನಲ್ಲಿ ದೊಡ್ಡದಾಗಿ ABVP ಅಂತ ಇದೆ. ಸೊ ABVP ಆಯೋಜನೆ ಮಾಡಿರುವಂತಹ ಕಾರ್ಯಕ್ರಮ. ಆ ಕಾರ್ಯಕ್ರಮ ಈಗ ದೊಡ್ಡ ವಿವಾದಕ್ಕೆ ಎಡೆ ಮಾಡಿಕೊಟ್ಟಿದೆ. ಯಾವ ರೀತಿಯ ಉಲ್ಟಾ ವಿವಾದ ಇದು ಅಂದ್ರೆ, ABVP ಅವರು ಮಾಡಬೇಕಾದಂತಹ ಟೀಕೆಗಳನ್ನ ABVP ವಿರುದ್ಧವಾಗಿ NSUI ಮಾಡ್ತಾ ಇದೆ. ಏನು ಅಶ್ಲೀಲ ನೃತ್ಯ ಮಾಡಿಸಿದಿರಿ ನೀವು. ಅದು ಕೇಸರಿ ಸೀರೆ ಉಡಿಸಿ ಒಂದು ಹುಡುಗಿ ಕೈಯಲ್ಲಿ ಅಂತಹ ಕೆಟ್ಟ ಹಾಡಿಗೆ ಅಥವಾ ಅಶ್ಲೀಲ ಹಾಡಿಗೆ, ಕಾಲೇಜ್ ಲೆವೆಲ್ಗೆ ಅಶ್ಲೀಲ ಹಾಡಿಗೆ, ಅಶ್ಲೀಲ ಭಂಗಿಯಲ್ಲಿ ಡ್ಯಾನ್ಸ್ ಮಾಡಿಸಿದಿರಿ ಅಂತ NSUI ಅವರು ಆ ವಿಡಿಯೋವನ್ನು ಎಲ್ಲ ಕಡೆ ವೈರಲ್ ಮಾಡಿ ಪ್ರಶ್ನೆ ಮೇಲೆ ಪ್ರಶ್ನೆ ಕೇಳಿ ABVPಯ ಮಾನನೂ ಕಳೆದಿದ್ದಾರೆ. ಈಗ ಆ ಹೆಣ್ಣು ಮಗು, ಆ ವಿದ್ಯಾರ್ಥಿನಿ, ಎಸ್ ನಾನು ಆಯ್ಕೆ ಮಾಡಿಕೊಂಡಂತಹ ಹಾಡು ತಪ್ಪಾಗಿತ್ತು, ಆದರೆ ಇಷ್ಟು ಟ್ರೋಲ್ ಆಗ್ತಿರೋದು ನನಗೆ ನೋವಾಗ್ತಿದೆ ಅಂತ ಆಕೆ ಗೊಳೋ ಅಂತ ಅಳುವ ಪರಿಸ್ಥಿತಿ ಬಂದಿದೆ. ಸೊ ಏನಿದು ಇಡೀ ಘಟನೆ ವಿವರಿಸುವಂತಹ ಪ್ರಯತ್ನವನ್ನು ಮಾಡ್ತೀನಿ. ಮೊನ್ನೆ ವಡೋದರ, ಗುಜರಾತ್ನ ವಡೋದರ ಅಲ್ಲಿ ಒಂದು ಕಾಲೇಜಿನಲ್ಲಿ, ಕಾಲೇಜ್ ಹೆಸರು ಹೇಳಲ್ಲ, ಆ ಹೆಣ್ಣು ಮಗು ಹೆಸರು ಹೇಳಲ್ಲ, ಹೇಳೋ ಅವಶ್ಯಕತೆ ಇಲ್ಲ ಅಂತ ಅನ್ಕೊಂಡಿದ್ದೇನೆ. ಸೊ ABVP ಕಾರ್ಯಕ್ರಮ ಅಂತ ಸ್ಪಷ್ಟವಾಗಿ ಅದರಲ್ಲಿ ಬೋರ್ಡೇ ಇದೆ, ಅದು ಅವರು ಒಪ್ಕೊಂಡಿದ್ದಾರೆ. ABVP ಬ್ಯಾನರ್ ಅಡಿಯಲ್ಲಿ ನಡೀತಾ ಇದ್ದಂತಹ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮ. ಆ ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ದಿಢೀರಂತ ಒಂದು ಹಾಡು, ಧಕ್ ಧಕ್ ಕರ್ನೆ ಲಗ ಜಿಯಾ ಮೇರಾ ಡರ್ನೆ ಲಗ ಅಂತ. ಅದೊಂದು ರೀತಿ ಸ್ವಲ್ಪ ರೊಮ್ಯಾಂಟಿಕ್, ಸ್ವಲ್ಪ ಹೆಚ್ಚಿಗೆನೆ ರೊಮ್ಯಾಂಟಿಕ್ ಆಗಿರುವಂತಹ ಒಂದು ಹಿಂದಿ ಹಾಡು, ಬಾಲಿವುಡ್ ಹಾಡು. ಇವತ್ತಿಂದಲ್ಲ, ಸುಮಾರು ವರ್ಷ ಹಳೆದೇನೆ, ಬಟ್ ರೊಮ್ಯಾಂಟಿಕ್ ಆದಂತಹ ಒಂದು ಹಾಡು. ಆ ಹಾಡಿಗೆ ಒಂದು ಹೆಣ್ಣು ಮಗು, ಒಂದು ವಿದ್ಯಾರ್ಥಿನಿ, ಆ ಕಾಲೇಜಿನ ವಿದ್ಯಾರ್ಥಿನಿ ಡ್ಯಾನ್ಸ್ ಮಾಡಿದ್ದಾಳೆ. ಆಕೆ ಒಂದು ಕೇಸರಿ ಸೀರೆಯಲ್ಲಿ ಸ್ವಲ್ಪ ಮೈ ಕಾಣೋ ಹಾಗೆ, ಆ ಹಾಡಿಗೆ ಹೊಂದುವ ರೀತಿಯಲ್ಲಿ ಬಟ್ಟೆ ಹಾಕೊಂಡು, ಆ ಹಾಡಿಗೆ ಹೊಂದುವ ರೀತಿಯಲ್ಲಿಯೇ ಸ್ವಲ್ಪ ಅಶ್ಲೀಲತೆಯನ್ನು ತುಂಬಿಕೊಂಡು ಸ್ವಲ್ಪ ಡ್ಯಾನ್ಸ್ ಮಾಡಿದ್ಲು. ನಾನು ಇದನ್ನ ಅಶ್ಲೀಲತೆ ಸರಿ ತಪ್ಪು ಅನ್ನೋದಕ್ಕೆ ಬರ್ತಿಲ್ಲ, ಬಟ್ ಕಾಲೇಜು ಲೆವೆಲ್, ಕಾಲೇಜು ಸ್ಟೇಜು ಅನ್ನೋದಾದ್ರೆ, ಕಾಲೇಜ್ ಸ್ಟೇಜ್ ಲೆವೆಲ್ಗೆ ನೋಡೋದಾದ್ರೆ ಅದು ಅಶ್ಲೀಲ ಅಂತ ನಾನು ಸಹ ಹೇಳ್ತೀನಿ. ಬಟ್ ಅದು ಬೇರೆ ಪರ್ಫಾರ್ಮೆನ್ಸ್ ಆಗಿದ್ದಿದ್ರೆ, ಯಾವುದೋ ಬೇರೆ ಕಾರ್ಯಕ್ರಮ ಆಗಿದ್ದಿದ್ರೆ, ಡ್ಯಾನ್ಸ್ ಕಾರ್ಯಕ್ರಮನೋ ಇನ್ಯಾವುದೋ ಕಾರ್ಯಕ್ರಮವೋ ಆಗಿದ್ದಿದ್ರೆ, ಸಿನಿಮಾ ಕಾರ್ಯಕ್ರಮನೋ, ಅದನ್ನ ನಾನು ಅಶ್ಲೀಲ ಅಂತ ಕರಿತಿರ್ಲಿಲ್ಲ. ಯಾಕಂದ್ರೆ ಇಟ್ಸ್ ಪಾರ್ಟ್ ಆಫ್ ದಿ ಇದು ಸಿನಿಮಾ ಫೀಲ್ಡ್. ಹಾಗೇನೆ ಅದು, ಆ ಹಾಡು ಇರೋದು ಹಾಗೇನೆ, ಆ ಹಾಡು ಆಗಿರೋದು ಹಾಗೇನೆ, ಅಲ್ಲಿ ಅಶ್ಲೀಲ ಅನ್ನಿಸ್ತಿರ್ಲಿಲ್ಲ. ಬಟ್ ಕಾಲೇಜ್ ಇದರಲ್ಲಿ ಇದೆಯಲ್ಲ, ಕಾಲೇಜು ವಿದ್ಯಾರ್ಥಿನಿ ಕೈಲಿ ಕಾಲೇಜು ಸ್ಟೇಜ್ ಮೇಲೆ ಆಡಿಸಿರೋದು, ಅದು ಒಂದು ರೀತಿಯಾಗಿ ಅಶ್ಲೀಲವಾಗಿ ಕಾಣುತ್ತೆ. ಸೊ ಅದೆಲ್ಲ ಆಯ್ತು. ಬಟ್ ಆ ಒಂದು ಹಾಡು, ಆ ಡ್ಯಾನ್ಸ್ ಅನ್ನ NSUI, ಕಾಂಗ್ರೆಸ್ ಬೆಂಬಲಿತ ಸ್ಟೂಡೆಂಟ್ ಫೆಡರೇಷನ್, ಅದು ಹೇಗೆ ABVP BJP ಬೆಂಬಲಿತನೋ ಹಾಗೆ NSUI ಕಾಂಗ್ರೆಸ್ ಬೆಂಬಲಿತ ಒಂದು ಸ್ಟೂಡೆಂಟ್ ಆರ್ಗನೈಸೇಷನ್, ಅವರು ಅದನ್ನ ದೊಡ್ಡದಾಗಿ ತಗೊಂಡ್ರು. ಇಡೀ ದೇಶದಲ್ಲಿ ಅದರ ಕ್ಲಿಪ್ಪಿಂಗ್ಸ್ ಅನ್ನ ಹರಿದಾಡಿಸ್ಬಿಟ್ರು, ಎಲ್ಲ ಕಡೆ ಹರಿದಾಡಿಸಿದ್ರು, ಕ್ವಶನ್ಗಳನ್ನ ಕೇಳಿದ್ರು. ಯೂಶುವಲ್ ಆಗಿ ಈ ಕೆಲಸ ಉಲ್ಟಾ ಆಗ್ತಿತ್ತು, ಬೇರೆ ಯಾರೋ ಮಾಡ್ತಿದ್ರು. BJP, ABVP, VHP, ಬಜರಂಗ ದಳ, RSS ಇಂಥ ಗೂಂಡಾ ಪಡೆಗಳು, ಆ ಗೂಂಡಾ ಪಡೆ, ಈ ಗೂಂಡಾ ಪಡೆ, ಇವ್ರು ಬಂದು ಪ್ರಶ್ನೆ ಕೇಳ್ತಿದ್ರು. ಬಟ್ ಈಗ NSUI ಆ ಪ್ರಶ್ನೆ ಕೇಳ್ತಾ ಇದೆ. NSUI ಅವರು ಅದು ಮಾಡಿದ್ದಾರೆ. ಏನ್ ಮಾಡಿದ್ದಾರೆ? ಒಂದಷ್ಟು ಪ್ರಶ್ನೆಗಳನ್ನು ಕೇಳಿದ್ದಾರೆ. ಈ ಡ್ಯಾನ್ಸ್ ಕಾಲೇಜ್ ಲೆವೆಲ್ ಅಲ್ಲಿ, ಕಾಲೇಜ್ ಸ್ಟೇಜ್ ಮೇಲೆ ಆಡಬಹುದಾ? ಈ ರೀತಿ ಭಂಗಿಯಲ್ಲಿ ಆಡಬಹುದಾ? ಎಲ್ಲ ಹಾಳಾಗೋಗ್ಲಿ. ಕೇಸರಿ ಸೀರೆ ಉಟ್ಟು ಇಂತಹ ಅಶ್ಲೀಲ ಡ್ಯಾನ್ಸ್ ಮಾಡಿಸಿದಿರಲ್ಲ ಅಂತೂ NSU ಅವರು ಉಲ್ಟಾ ಹೊಡಿತಾ ಇದ್ದಾರೆ. ಈಗ ನೋಡಿ, ರಾಜಕೀಯ ಹೇಗೆ ತಲೆ ತಿರುವು ಹಾಕಿ ಬರುತ್ತೆ ಅನ್ನೋದಕ್ಕೆ NSUI ಕಾಂಗ್ರೆಸ್ನವರು ಅದನ್ನ ಬಳಸ್ಕೊಳ್ತಿದ್ದಾರೆ. ಕೇಸರಿ ಅಂತ ಬಳಸ್ಕೊಳ್ತಿದ್ದಾರೆ, ಅಶ್ಲೀಲ ಅಂತ ಬಳಸ್ಕೊಳ್ತಿದ್ದಾರೆ. ಇದೇನ ಸಂಸ್ಕೃತಿ, ಇದೇನ ವಡೋದರಾದ ಸಂಸ್ಕೃತಿ ಅಂತ ಪ್ರಶ್ನೆ ಕೇಳ್ತಿದ್ದಾರೆ ಕಾಂಗ್ರೆಸ್ನವರು. ಅದು ಯಾರಿಗೆ? BJP ಅವರಿಗೆ, ABVP ಅವರಿಗೆ. ಸೊ ಹೇಗೆ ತಳಕೆಳಗಾಗುತ್ತೆ ರಾಜಕೀಯ ಅನ್ನೋದು ನೋಡಿ. ಎಲ್ಲರೂ ಅಷ್ಟೇನೆ, ಅವರವರ ಲಾಭಕ್ಕೆ ಆ ಕ್ಷಣಕ್ಕೆ ಹೇಗೆ ಬೇಕಾಗಿ ತಿರುಗಿಬಿಡ್ತಾರೆ. ಹಾಗೆ NSUI ಅವರು ತಿರುಗಿಬಿಟ್ಟಿದ್ದಾರೆ ಈಗ. ಸೊ ಅದು ಎಲ್ಲ ಕಡೆ ಆ ಪ್ರಶ್ನೆಗಳು ವೈರಲ್ ಆದವು, ಆ ಡ್ಯಾನ್ಸ್ ವೈರಲ್ ಆಯ್ತು, ಎಲ್ಲ ಆಯ್ತು. ಯಾಕೆ ಅಂತಂದ್ರೆ, ಯಾವುದೋ ಒಂದು ಹಾಲಿವುಡ್ ಸಿನಿಮಾ, ಶಾರುಖ್ ಖಾನ್ ಅನ್ನುವಂತಹ ಮುಸ್ಲಿಂ ಹೀರೋ ಅನ್ನೋ ಒಂದೇ ಕಾರಣಕ್ಕೆ ದೀಪಿಕಾ ಪಡುಕೋಣೆ ಹಾಕಿದ್ದಂತಹ ಸೀರೆಯ ಬಣ್ಣ
ಕೇಸರಿ ಆಗಿತ್ತು. ಬೇಶರಂ ರಂಗ್ ಅಂತ ಹೆಸರು ಬಂತು. ಆ ಪದಗಳಿತ್ತು ಆ ಹಾಡಲ್ಲಿ ಅನ್ನೋ ಕಾರಣಕ್ಕೆ ಬಿಜೆಪಿ, RSS, ಸಂಘ ಪರಿವಾರ, ಆ ಪರಿವಾರ, ಈ ಪರಿವಾರ, ಚೋಟ ಮೋಟ ರೌಡಿಗಳು, ಗೂಂಡಾಗಳು ಎಲ್ಲರೂ ಕಿರ್ಚಾಡಿದ್ರಾಗ. ಕೇಸರಿ ಸೀರೆ ಉದ್ದೇಶ ಪೂರ್ವಕವಾಗಿ ಉಡಿಸಿದ್ದೀರಿ ನೀವು. ಕೇಸರಿ ಬಿಕಿನಿ, ಕೇಸರಿ ಬಿಕಿನಿಯನ್ನ ಉದ್ದೇಶ ಪೂರ್ವಕವಾಗಿ ಆ ಬಣ್ಣ ಆಯ್ಕೆ ಮಾಡ್ಕೊಂಡಿದ್ದೀರಿ. ಮತ್ತು ನೋಡಿ, ಬೇಶರಂ ರಂಗ್, ನಾಚಿಕೆ ಬಿಟ್ಟರ ಬಣ್ಣ ಅಂತ ಬೇರೆ ಬರ್ಸಿದಿರಿ. ಅದಕ್ಕೆ ಕೇಸರಿ ಬಣ್ಣನೇ ಬೇಕಾಗಿತ್ತ ನಿಮಗೆ ಅಂತ ಏನು ರದ್ದಂತ ಮಾಡಿ ಬಿಸಾಕಿದ್ರು. ಸೇಮ್ ಟು ಸೇಮ್ ಇಲ್ಲಿಗೆ ಬಂದು ಬಿತ್ತು. ಇಲ್ಲಿ ಕೇಸರಿ ಸೀರೆ, ಅಶ್ಲೀಲ, ಕಾಲೇಜ್ ಲೆವೆಲ್ಗೆ ಅಶ್ಲೀಲ ಡ್ಯಾನ್ಸು, ಅಶ್ಲೀಲ ಭಂಗಿಗಳು ಬಿತ್ತಲ್ಲ, ಉಲ್ಟಕ್ಕೆ ತಲೆ ಬಿತ್ತು. ಬಟ್ ಇಲ್ಲಿ NSUIಗೂ ನಷ್ಟ ಆಗ್ಲಿಲ್ಲ. ABVP ಅಂತೂ ಮಾನಗೆಟ್ಟ ಜನ್ಮಗಳದು. ಅದೇನು ಅಷ್ಟು ತಲೆ ಕೆಡ್ಸ್ಕೊಳಕ್ ಹೋಗಲ್ಲ. ಅವ್ರದ್ದು ಏನಂದ್ರೆ ಅವ್ರು ಏನ್ ಮಾಡ್ಬೇಕೋ ಅದನ್ನ ಮಾಡ್ಕೊಂಡು ಹೋಗ್ತಾ ಇರ್ತಾರೆ. ಮುಸ್ಲಿಮರ ವಿರುದ್ಧ, ಪ್ರಗತಿಪರರ ವಿರುದ್ಧ, ಜಾತ್ಯತೀತರ ವಿರುದ್ಧ, ಅವ್ರ ವಿರುದ್ಧ ಏನ್ ಬೇಕಾದ್ರೆ ಮಾಡ್ಕೊಂಡು ಹೋಗ್ತಿರ್ತಾರೆ. ಅವ್ರಿಗೆ ಗೊತ್ತು ಇವ್ರ ಮೇಲೆ ಇವ್ರು ಏನೇ ಮಾಡಿದ್ರು ಬಿಜೆಪಿ ನಾಯಕರು ನೋಡಿ ನಡು ರಸ್ತೆಯಲ್ಲಿ, ನ್ಯಾಷನಲ್ ಹೈವೇಯಲ್ಲಿ ಲೈಂಗಿಕ ಕೃತ್ಯದಲ್ಲಿ ತೊಡಗಿದ್ರು ಸಹ ಅದು ಹಾಗಾಗಿ 3-4 ದಿನಕ್ಕೆ ಮಾಯ ಆಗೋಗುತ್ತೆ. ಅದೇ ಬೇರೆಯವ್ರು ಮಾಡಿದ್ರೆ ಮಾತ್ರ, ವಿರೋಧ ಪಕ್ಷದವ್ರು ಯಾರಾದ್ರೂ ಮಾಡಿದ್ರೆ ಮಾತ್ರ, ಬಿಜೆಪಿ ಏತರರು ಮಾಡಿದ್ರೆ ಮಾತ್ರ, ಓ ಆಮ್ ಆದ್ಮಿ ಪಕ್ಷ ಮಾಡ್ಲಿ, ಕಾಂಗ್ರೆಸ್ ಮಾಡ್ಲಿ, TMC ಮಾಡ್ಲಿ, DMK ಮಾಡ್ಲಿ, ಬೇರೆ ಯಾರೇ ಮಾಡ್ಲಿ, ಬಿಡೋ ಮಾತೇ ಇಲ್ಲ. ಅದು ದೇಶದ ಗೌರವಕ್ಕೆ ಧಕ್ಕೆ, ಸಂಸ್ಕೃತಿಗೆ ಧಕ್ಕೆ, ಧರ್ಮಕ್ಕೆ ಧಕ್ಕೆ, ಅದಕ್ಕೆ ಧಕ್ಕೆ, ಇದಕ್ಕೆ ಧಕ್ಕೆ ಅಂತ ಇವರೇ ಧಕ್ಕೆ ಆಗ್ಬಿಟ್ಟಿರ್ತಾರೆ. ಇವ್ರು ಮಾಡಿದ್ರೆ ಮಾತ್ರ ಸದ್ದಿಲ್ದೆ ಸೈಲೆಂಟ್ ಆಗಿ 2 ದಿನಕ್ಕೆ ನ್ಯೂಸ್ ಮುಚ್ಚಾಕ್ಸ್ಬಿಡ್ತಾರೆ. ಸೊ ಅದೆಲ್ಲ ಆಯ್ತು. ABVP ಮಾನ ಮರ್ಯಾದೆ ಇಲ್ಲದ್ರೆ ಸುಮ್ಮನೆ ಆಗಿದೆ. NSUI ಸಹ ಅದು ಸಹ ಒಂದು ರೀತಿ ಮಾನ ಮರ್ಯಾದೆ ಇಲ್ಲದೆ ಈ ವಿಚಾರವನ್ನ ಬಿಜೆಪಿ ರೀತಿಯಲ್ಲಿ ತೆಗೆದುಕೊಂಡಿದೆ. ಹಾಗೂ ಹೀಗೆ ಮಾಡಿದ್ರು. ಬಟ್ ಸಿಕ್ಕಾಕೊಂಡಿದ್ದು ಆ ಡ್ಯಾನ್ಸ್ ಮಾಡಿದ ವಿದ್ಯಾರ್ಥಿನಿ. ಈಗ ಅವಳು ಸಿಕ್ಕಾಪಟ್ಟೆ ಟ್ರೋಲ್ ಆಗ್ತಾ ಇದ್ದಾಳೆ. ಈಗ ಎರ್ರಬಿರಿ ಟ್ರೋಲು, ಕಣ್ಣೀರು ಹಾಕೊಂಡು ಆಕೆ ಒಂದು ವಿಡಿಯೋ ಮಾಡಿದ್ದಾಳೆ. ಹೌದು, ನಾನು ತಪ್ಪು ಮಾಡಿದ್ದೀನಿ. ಏನ್ ತಪ್ಪು ಅಂದ್ರೆ ನಾನು ಆಯ್ಕೆ ಮಾಡಿದ ಹಾಡು ತಪ್ಪಾಗಿತ್ತು. ಬಟ್ ಅದಕ್ಕೆ ಇಷ್ಟು ಟ್ರೋಲ್ ಮಾಡಿ ನನ್ನನ್ನ ಹೀಗೆ ಚೆಚ್ಚಿ ಬಿಸಾಕ್ತಾ ಇದ್ದೀರಲ್ಲ, ನನ್ಗೆ ಏನಾಗಬೇಡ. ಒಂದು ಹೆಣ್ಣು ಮಗುವಿನ ಭಾವನೆಗಳ ಜೊತೆ ಆಟ ಆಡ್ತಿದ್ದೀರಿ ನೀವು. ನಾನು ABVPಗೂ ಸೇರಿಲ್ಲ, NSUIಗೂ ಸೇರಿಲ್ಲ. ಒಂದು ಹಾಡು ಆಯ್ಕೆ ಮಾಡಿಕೊಂಡೆ, ಡ್ಯಾನ್ಸ್ ಮಾಡಿದೆ, ಅಷ್ಟೇ ನಾನು ಮಾಡಿದ್ದು ಅಂತ ಆಕೆ ಗೋಳಾಟ, ಕಣ್ಣೀರು. ಬಟ್ ಕೇಳೋರು ಯಾರು ಕೇಳೋರಿರಲ್ಲ. ಆಕೆ ತನ್ನ ಮಾತನ್ನ ಹೆಚ್ಚು ಜನರಿಗೆ ಪಸರಿಸೋಣ ಅಂತ ಪ್ರಯತ್ನ ಮಾಡ್ತಿರೋ ಹೊತ್ತಿಗೆನೆ ಆಕೆ ಅಕೌಂಟ್ಗಳು ಸಸ್ಪೆಂಡ್ ಆಗೋದು ಆಕೆ ಅಕೌಂಟ್ಗಳು ಸೋಷಿಯಲ್ ಮೀಡಿಯಾದಲ್ಲಿ. ಈಗ ಆಕೆ ಕಣ್ಣೀರು ಹಾಕ್ತಿರೋದು, ಒಂದು ನನ್ನ ಮಾತನ್ನ ಜನರ ಮುಂದೆ ಇಡಬೇಕು, ನನಗೆ ಸಣ್ಣ ತಪ್ಪಾಗಿದೆ ಸಹ ಅದನ್ನು ಹೇಳಬೇಕು, ಆ ತಪ್ಪಿಗೆ ನನಗೆ ನೋವಿದೆ, ಅಳು ಬರ್ತಿದೆ, ಟ್ರೋಲ್ ಆಗಿದ್ದೀನಿ ಅಂತ. ಇನ್ನೊಂದು ಸಂಕಟ ಏನು ಅಂದ್ರೆ, ಅದನ್ನ ಜನಕ್ಕೆ ಹೇಳೋಣ ಅಂದ್ರೆ ನನ್ನ ಸೋಷಿಯಲ್ ಪ್ಲಾಟ್ಫಾರ್ಮ್ಗಳೆಲ್ಲ ಬ್ಯಾನ್ ಆಗ್ಬಿಟ್ಟಿದ್ದಾವೆ. ಆ ಹೆಣ್ಣು ಮಗು ಆ ರೀತಿ ಕಣ್ಣೀರು ಹಾಕೊಳ್ತಿದ್ದಾಳೆ. ಈ ಕಡೆ NSUIಗೆ ಏನು ಲಾಭ ಸಿಗಬೇಕು, NSUIಗೆ ಸಿಕ್ತು, ABVPಗೆ ಏನು ಅದೇನು ಅದಕ್ಕೇನು ಎಫೆಕ್ಟ್ ಆಗೋದಿಲ್ಲ. ಅದು ಇನ್ನೊಂದು ಯಾವ್ದಾದ್ರು ಧಾರ್ಮಿಕ ಕಾರ್ಯಕ್ರಮ ಮಾಡಿಬಿಟ್ಟು ಇದನ್ನು ಮುಚ್ಚಾಕಿಸ್ಕೊಳ್ಳುತ್ತೆ. ಸೊ ಅವರು ನೆಮ್ಮದಿ, ಇವರು ನೆಮ್ಮದಿ. ಮಧ್ಯದಲ್ಲಿ ಆ ವಿದ್ಯಾರ್ಥಿನಿಯ ಜೀವನ ಮಾತ್ರ ಮುಂದಕ್ಕೆ ಸಾಕಷ್ಟು ಪ್ರಶ್ನೆಗಳನ್ನು ಎದುರಿಸಬೇಕಾದಂತಹ ಪರಿಸ್ಥಿತಿ ಬಂದಿರುತ್ತೆ ಅಷ್ಟೇ. ಸೊ ಇದಿಷ್ಟು ವಡೋದರಾದ ಕಾಲೇಜಿನಲ್ಲಿ ನಡೆದಂತಹ ಅಶ್ಲೀಲ ನೃತ್ಯ ಅನ್ನುವಂತಹ ಏನು ಟ್ರೋಲ್ ಆಗ್ತಿದೆ ಒಂದು ವಿದ್ಯಾರ್ಥಿನಿದು, ಅದರ ಕುರಿತಾಗಿ ಬಂದಿರುವಂತಹ ಸುದ್ದಿಗಳು. ಸೊ ಇಂತಹದ್ದೇ ವಿಶೇಷ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸರ್ಕಲ್. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗವರಪು.